ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ಟಾರ್ ರೋಡ್ ನೋಡ್ತಿದ್ರೆ ಅಕ್ಕಪಕ್ಕ ಎಲ್ಲ ನೋಡಿ ಕಾಂಪೌಂಡ್ ಹಾಕಿದಾರಲ್ಲ, ಇದೆಲ್ಲ ನಿಮಗೆ ಬೆಂಗಳೂರವರು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 15 ಕುಂಟೆ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾಕೆ ಇಲ್ವ್ಯೂ ತೋರಿಸ್ಬೇಕು ಅಂತ ಇದನ್ನು ತೋರಿಸ್ತಾ ಇರೋದು. ನೋಡಿ, ಎಲ್ಲ ಬೆಂಗಳೂರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ವ್ಯೂ ಪ್ರಾಪರ್ಟಿ ಇದು. ನೋಡಿ, ಇದು ಬಂದು ನಿಮಗೆ ಟಾರ್ ರೋಡ್ ಪಾಯಿಂಟು. ನೋಡಿ, ಫುಲ್ಲು ನಿಮಗೆ ಇಲ್ವ್ಯೂ ಇದೆ. ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದರೆ ಹಂಗೆ ಮಂದಿ ಫುಲ್ಲು ನೋಡಿ, ಇದೆಲ್ಲ ಇಲ್ವ್ಯೂ ಇರೋಂಥ ಜಾಗ. ನಿಮಗೆ ಬಸ್ ರೂಟ್ ಬಂದು ಇಲ್ಲಿಂದ ಬರೀ ಒಂದು 200 ಅಡಿ ಅಷ್ಟೇ ಬಸ್ ಬರುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದೇ 15 ಕುಂಟೆ ಜಾಗ. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ಬರುತ್ತೆ. ಈ 15 ಕುಂಟೆ ಜಾಗದಲ್ಲಿ ನಿಮಗೆ ಒಂದು 20ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ ಮರಗಳು. ನೋಡಿ, ತುಂಬಾ ಚೆನ್ನಾಗಿದೆ. ಈಗೆಲ್ಲ ಕಾಯಿ ಕೀಳಿಸ್ಬಿಟ್ಟಿದ್ದಾರೆ ಈ ಮರದಲ್ಲಿ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಯಾವುದೋ ಒಂದು 2 ಮರ ಹೋಗಿದೆ, ಅಲ್ಲೆಲ್ಲ ಆಲ್ಟರ್ನೇಟ್ ಇನ್ನೊಂದು 2 ಮರಗಳು ಹಾಕಿ ಇದು ಮಾಡಿದ್ದಾರೆ. ಆ ಮರಗಳು ಕೂಡ ನಿಮಗೆ ಫಲ ಕೊಡ್ತಾಯಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಬಂದು 15 ಕುಂಟೆ ಜನರಲ್ ಪ್ರಾಪರ್ಟಿ. ಇದು ಕೆಂಪು ಭೂಮಿ. ಇದು ನಿಮಗೆ ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ, ಇದರಿಂದಗಡೆ ನೋಡಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಈ ಜಾಗ ಬಂದು ಕೆಂಗೇರಿಗೆ 48 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಬರೀ 4 ಕಿಲೋಮೀಟರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಇದು ಬಂದು ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ ಜಾಗ. ನೋಡಿ, ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ ಜಾಗ ಇದು. ನೋಡಿ, ಹಿಂದೆಗಡವರು ಚೆನ್ನಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಒಂದು ಮನೇನು ಮಾಡ್ಕೊಂಡು ಇಲ್ಲೇ ಲೇಬರ್ ಹೌಸು ಮತ್ತು ಓನರ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ನಿಮಗೆ ಫುಲ್ಲು ಸ್ಕ್ವೇರ್ ಆಗಿದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದ್ರ ಬೆಲೆ ಬಂದು 4 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆ ಊರ ಪಕ್ಕದ್ದೇ ಜಾಗ ಇದು. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನೋಡಿ, ಎಲ್ಲ ಬೆಂಗಳೂರವರು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಇದು ಬಂದು ಸಿಂಗಲ್ ಪಾಣಿ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ ಇದು. ಮತ್ತು ನಿಮಗೆ ಫ್ರಂಟು ಮತ್ತು ವೆಸ್ಟ್ ಫೇಸಿಂಗು ಮತ್ತು ನಾರ್ತ್ ಫೇಸಿಂಗ್ ಅಷ್ಟೇ ನೀವು ಫೆನ್ಸಿಂಗ್ ಹಾಕಬೇಕಾಗಿರೋದು. ಸೌತ್ ಫೇಸಿಂಗ್ಗೆ ಮತ್ತು ಈಸ್ಟ್ ಫೇಸಿಂಗ್ಗೆ ಆಲ್ರೆಡಿ ಫೆನ್ಸಿಂಗ್ ಇದೆ. ಇನ್ನೆರಡು ಕಡೆ ನೀವು ಫೆನ್ಸಿಂಗ್ ಮಾಡ್ಕೊಬೇಕಷ್ಟೇ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ಜಾಗ. ಮತ್ತು ನಿಮ್ಗೆ ಇಲ್ವ್ಯೂ ಪ್ರಾಪರ್ಟಿ ಇದು ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಭೂಮಿ, ಬೋರ್ ಇಲ್ಲ, ನೀವು ಒಂದು ಬೋರ್ ಹಾಕೋಬೇಕು. ಈಗ ಇವರು ಅಣ್ಣ ತಮ್ಮದಿರ ಜಾಗದಿಂದನೇ ಇವರು ನೀರು ಹೊಡ್ಕೊಂಡು ಈ ಥರ ಇದು ಮಾಡ್ತಾಯಿದ್ದಾರೆ. ಪಕ್ಕ ಅವರು ಅಣ್ಣ ತಮ್ಮದಿರ ಜಾಗದಿಂದನೇ ಅವ್ರ ಬೋರಿಂದ ನೀರು ತೊಗೊಂಡು ಇದಕ್ಕೆಲ್ಲ ಹಾಯಿಸ್ಕೊತಾ ಇದ್ದಾರೆ. ನೀವು ಒಂದು ಸಪ್ರೇಟ್ ಬೋರ್ ಹಾಕೊಬೇಕು. ಆರಾಮಾಗಿ ನೀವು ಇಲ್ಲೊಂದು ಬೋರ್ ಹಾಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ತುಂಬಾ ಚೆನ್ನಾಗಿರುವಂಥ ಪ್ರದೇಶ ಇದು. ಒಳ್ಳೆ ಲೊಕೇಶನ್ ಅನ್ಬೋದು. ನೋಡಿ, ಫುಲ್ಲು ಇಲ್ವ್ಯೂ ಪ್ರಾಪರ್ಟಿ. ಯಾರೆಲ್ಲ 20 ಕುಂಟೆ 15 ಕುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ 15 ಕುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.